ಪ್ಲೀಸ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ನಮ್ಮ ಕೋಆರ್ಡಿನೇಟ್ಸ್ ಡಾಕ್ಟರ್ ಐಶ್ವರ್ಯ ಮತ್ತು ಇನ್ನೊಬ್ರು ಇದ್ದಾರೆ, ನಾನು ಅವ್ರನ್ನ ನನ್ನ ನಂಬರ್ ಆ್ಯಡ್ ಮಾಡ್ತೀನಿ. Let me stress upon once again, if there's any change in the schedule, please let us know well in advance. Okay? Because it's going to be a very tough time for us. Permutation, combination ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ. So please let me know well in advance. ಮತ್ತೆ ಇವತ್ತಿಗೆ ICU ಇಲ್ಲಿದೆ ಈ ಫ್ಲೋರಲ್ಲಿ ಸೆಕೆಂಡ್. ಸೊ ಮೇಲು ಫೀಮೇಲ್ ವಾರ್ಡ್ ಸೆಪ್ರೇಟ್ ಇದೆ. ಆರ್ಥೋ ಸರ್ಜರಿ, ಆರ್ಥೋ ಕೆಳಗಡೆನೂ ಇದೆ, ಜೊತೆಗೆ ಇಲ್ಲೂ ಇದೆ. ಹಾಗೆ ICU ಮತ್ತು OT ಅಂತಂದರೆ ಆಪರೇಷನ್ ಥಿಯೇಟರ್. ಸೊ ಅದು ಒಂದಿನ ಪೋಸ್ಟ್ ನೇಟಲ್ TNC ಅಂದರೆ ಪೋಸ್ಟ್ ನೇಟಲ್. ಮಗು ಹುಟ್ಟಿದ ಮೇಲೆ ಅವ್ರು ಯಾವ ವಾರ್ಡಲ್ಲಿ ಇರ್ತಾರೆ ಅದು ಪೋಸ್ಟ್ ನೇಟಲ್. ಗೈನಕಾಲಜಿ ವಾರ್ಡ್ ಅಂತ ಇದೆ ಸಪ್ರೇಟ್. ಗೈನಕಾಲಜಿ ಅಂದರೆ ಮಹಿಳೆಯರಲ್ಲಿ ಇದು ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಯೂಟ್ರಸ್ ಪ್ರೊಲಾಪ್ಸ್ ಆಗಿರ್ಬೋದು, ಮತ್ತು ಬ್ಲೀಡಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಸಮಸ್ಯೆಗಳಿಗೆ ನಾವು ಯಾವ ವಾರ್ಡಲ್ಲಿ ಅಡ್ಮಿಟ್ ಮಾಡ್ಕೊತೀವಿ ಅದು ಗೈನಕಾಲಜಿ. ಸೊ ಎವ್ರಿಥಿಂಗ್ ರಿಲೇಟೆಡ್ ಟು ಫೀಮೇಲ್ಸ್, ಅಥವಾ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಮಗು ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆನ್ಸಿ ರಿಲೇಟೆಡ್ ಅಡ್ಮಿಷನ್ಸ್ ಏನಿದೆ ಇವೆಲ್ಲ ಈ ಫಸ್ಟ್ ಫ್ಲೋರಲ್ಲೇ ನಡೆಯುತ್ತೆ. ಅದು ಬಿಟ್ಟರೆ ಲೇಬರ್ ರೂಮ್ ಅಂದರೆ ಲೇಬರ್ ಪೇನ್ಸ್ ಬರುತ್ತಲ್ಲ, ಲೇಬರ್ ಪೇನ್ಸ್ ಬಂದ ತಕ್ಷಣ ನಾವು ವಾರ್ಡಲ್ಲಿ ಇಟ್ಕೊಂಡು ಟ್ರೀಟ್ ಮಾಡೋಕ್ಕಾಗಲ್ಲ. ಸೆಪ್ರೇಟ್ ಲೇಬರ್ ರೂಮ್ ಅಂತ ಇರುತ್ತೆ, ಅಲ್ಲೇ ಆ ಲೇಬರ್ ರೂಮ್ ಕೂಡ ಫಸ್ಟ್ ಫ್ಲೋರಲ್ಲಿ ಇದೆ. ಸೊ ಫಸ್ಟ್ ಫ್ಲೋರ್ ಇಸ್ ಆಲ್ ಅಬೌಟ್ ಮದರ್ ಆ್ಯಂಡ್ ಚೈಲ್ಡ್ ಅಂತ. ಸೊ ಇದು ಫಸ್ಟ್ ಫ್ಲೋರಲ್ಲಿ ಇರೋದು. NICU ಅಂದರೆ ನ್ಯೂನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್. ಹುಟ್ಟಿರೋ ಮಗು, ನ್ಯೂನೇಟ್ ಅಂದರೆ ಹುಟ್ಟಿದ ಮಗು, ಇವಾಗ ಹುಟ್ಟಿರೋ ಮಗು ಅದೇನಾದರೂ ಸೀರಿಯಸ್ ಆಗಿಲ್ಲ, ಇದು ಇನ್ಫೆಕ್ಷನ್ನು ಮತ್ತು ಉಸಿರಾಡಕ್ಕೆ ತೊಂದರೆ ಆಗಿರುತ್ತೆ, ಮಗು ಹಾಲು ಕುಡಿತಾ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ನಾವು ICU ಅಲ್ಲಿ ಇಟ್ಟು ಮಗುಗೆ ಟ್ರೀಟ್ಮೆಂಟ್ ಕೊಡಬೇಕು. ಎಕ್ಸ್ರೇ ತಗೋತೀವಲ್ಲ ಅಲ್ಲಿ ಸ್ಟ್ರೇಟ್ ಹೋಗಿ ರೈಟ್ ಹೋದರೆ ಪೀರಿಯಾಟ್ರಿಕ್ ಮಕ್ಕಳದು ಡಿಪಾರ್ಟ್ಮೆಂಟ್. ತುಂಬ ಎಳೆ ಮಕ್ಕಳಲ್ಲ, ಒಂದು 6 ತಿಂಗಳು ಮೇಲಿರೋ ಮಕ್ಕಳು ಡಿಪಾರ್ಟ್ಮೆಂಟ್ ಇದೆ. ಅವ್ರನ್ನ ಅಡ್ಮಿಟ್ ಮಾಡೋದು ಬಗ್ಗೆ ಅಲ್ಲಿಂದ ಈ ಫ್ಲೋರಲ್ಲಿ ಆದಷ್ಟು ಎಲ್ಲ ಹೊರರೋಗಿ ಆಲ್ರೆಡಿ ನಿಮ್ಮ ಬೇಸ್ಮೆಂಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಇದೆ. ಸೊ ಎನಿವೇರ್ ಒಬ್ಬರು ಎಂಪ್ಲಾಯಿ ಇದ್ದಿರ್ತಾರೆ, ಆಮೇಲೆ ಟ್ರಾನ್ಸ್ಫರ್ ಬೇರೆ ಹೋಗ್ತಾರೆ, ಅಥವಾ ವರ್ಕರ್ಸ್ ಅಲ್ಲ. ಸೊ ಕನ್ಸ್ಟ್ರಕ್ಷನ್ ಸೈಟ್ ವರ್ಕರ್ಸ್ ಇರ್ತಾರೆ, ಒಂದು ಕಡೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ, ಬೇರೆ ಸೈಟಲ್ಲಿ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹೋದಾಗ ಅವ್ರ ಆಧಾರ್ ಕಾರ್ಡ್ ಸೀಡೆಡ್ ಎನಿವೇರ್ ಈಗ ಏನು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅವ್ರು ಬೇರೆ ಹಾಸ್ಪಿಟಲ್ ಹೋದಾಗ ಆ ಕಾರ್ಡು ಲಿಂಕ್ ಆಗುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್ ಇಂಡಿಯನ್ ಆಧಾರ್ ಕಾರ್ಡ್. ಸಮ್ ಅಕೌಂಟ್ ಸೊ ESI ಮಾಡಿದ್ರೆ ಫ್ರಮ್ ಹಿಸ್ ಸ್ಯಾಲರಿ ಎವ್ರಿ ಮಂತ್ ಅವರು ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತೀವಿ, ಮತ್ತು ಅವ್ರು ಎಂಪ್ಲಾಯರ್ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತೀವಿ. ಸೊ ಈ ಫಂಡ್ ಏನಿದೆ ಈ ಫಂಡ್ ಕಾಸ್ಟ್. So that is why it is only for insured patients and not for others. So ಎಲ್ಲ ಜನರಲ್ ಪಬ್ಲಿಕ್ಗೆ ಓಪನ್ ಇರೋ ಓನ್ಲಿ ಸರ್ವಿಸ್ ಇಸ್ ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿಯಲ್ಲಿ ಪೇಷಂಟ್ಸ್ ನೋಡಿಬಿಟ್ಟು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅಡ್ಮಿಟ್ ಮಾಡ್ಕೊಳ್ಳೋದು ಬೇರೆ ಹಾಸ್ಪಿಟಲ್ಗೆ ರೆಫರ್ ಮಾಡಿ. ಅಡ್ಮಿಷನ್, ಔಟ್ ಪೇಷಂಟ್ ಸರ್ವಿಸ್, ಲ್ಯಾಬ್ ಸರ್ವಿಸಸ್ ಆರ್ ಓನ್ಲಿ ಫಾರ್ insured patients covered under the ESIC program and who have the ESIC card. ಏನಾದರೂ ಡೌಟ್ಸ್ ಇದೆಯಾ ಬೇರೆ ನಿಮಗೆ? ಸೊ ಹಾಸ್ಪಿಟಲಲ್ಲಿ ಇಷ್ಟೇ. ಸೊ ವಾರ್ಡ್ಗಳನ್ನ ತೋರಿಸ್ಕೊಟ್ಟಿದ್ದೀವಿ ನಿಮಗೆ, ಲ್ಯಾಬ್ ಎಲ್ಲಿರುತ್ತೆ, ಸ್ಯಾಂಪಲ್ ಕಲೆಕ್ಷನ್ ಎಲ್ಲಿರುತ್ತೆ ತೋರಿಸ್ಕೊಟ್ಟಿದ್ದೀವಿ, ಆ್ಯಂಡ್ ಹೆಲ್ತ್ ಡೆಸ್ಕ್ ಇಲ್ಲಿರುತ್ತೆ. ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಅ ಲುಕ್ ಅಟ್ ದ ಫಾರ್ಮಸಿ. ಫಾರ್ಮಸಿ ಇದೆ ಸೆಂಟ್ರಲ್ ಫಾರ್ಮಸಿ, ಎಲ್ಲ ಪೇಷಂಟ್ಸ್ ಅಲ್ಲಿ ಹೋಗ್ತಾರೆ. ಎಲ್ಲೇ ಸರ್ವೆ ಮಾಡಿದ್ರು ಕೂಡ ಏನಾದರೂ ಯಾರು ಹೇಳಿದ್ರೆ ಹೋಗಬೇಕು, ಅದು ಹೇಳಿದ್ರೆ ಎಲ್ಲೂ ನೀವು ಅಲ್ಲಿಗೆ ಹೋಗಬಾರ್ದು, ಕಾಲ್ ನಂಬರ್ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. liquid
ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್. ಸೊ ಇಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಲಾರ್ಜ್ ಲೆವೆಲಲ್ಲಿ ಒಂದು ಎಷ್ಟು ಬೇಕು ಹಾಸ್ಪಿಟಲ್ ಬೇಕಲ್ಲ ಆಕ್ಸಿಜನ್ನು. ಸೊ ಹಾಗಾಗಿ ಸೆಪ್ರೇಟ್ ಪ್ಲಾಂಟ್ ಇದೆ, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್. ಮೆಡಿಕಲ್ ವೇಸ್ಟ್ ಪ್ಲಾಂಟ್, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಎಲ್ಲ ಕೂಡ ಭಾಷೆ ನಿಧಾನಕ್ಕೆ ಕಾಣಬೇಕು. ನದಿರು ಸೊ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇದು ಸೆಂಟ್ರಲ್ ಫಾರ್ಮಸಿ. ಸೆಂಟ್ರಲ್ ಫಾರ್ಮಸಿ ಈ ಮೆಡಿಕೇಷನ್ಸ್ ಏನಿದೆ ಮೆಡಿಕೇಷನ್ಸ್ ಡಿಸ್ಪೆನ್ಸ್ ಮಾಡ್ತಾರೆ. ಆ ಚೀಟಿ ತಗೊಂಡ್ಬಂದು ತೋರಿಸಿದ್ರೆ ಡಿಪಾರ್ಟ್ಮೆಂಟ್ ಟ್ಯಾಬ್ಲೆಟ್ಸ್. ಈ ಸೆಂಟ್ರಲ್ ಫಾರ್ಮಸಿ ಆಲ್ ದ ಡ್ರಗ್ಸ್ ಅದು ಫ್ರೀಯಾಗಿ ಕೊಡುತ್ತೆ. ಏನು ಅವರು ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಜನ ಆಲ್ರೆಡಿ ಕಾರ್ಡ್ ಐತೆ. ಡಯಾಗ್ನೋಸಿಸ್, ಟ್ರೀಟ್ಮೆಂಟ್, ಏನು ಮೆಡಿಕೇಷನ್ ಎಲ್ಲ ಕೂಡ ಹಾಸ್ಪಿಟಲ್ ಸ್ಟೇಟ್ ಆಪರೇಷನ್ ಬೆನಿಫಿಟ್. ಸೊ ಸೆಂಟ್ರಲ್ ಫಾರ್ಮಸಿ ಅಕಾಡೆಮಿಕ್ ಬ್ಲಾಕ್ ಅವೆಲ್ಲ ಕ್ಲಾಸ್